ನೋಡಿ ಆ್ಯಕ್ಚುಲಿ ಇದು ನೋಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಾಂಪೌಂಡು ಸ್ಲ್ಯಾಬ್ ಹಾಕ್ತಿದ್ದಾರೆ ನೋಡಿ, ಅಡ್ಡ ಸ್ಲ್ಯಾಬು ಹಾಕ್ತಿದ್ದಾರೆ ನೋಡಿ. ಆ್ಯಕ್ಚುಲಿ ಸ್ಲ್ಯಾಬು ಈ ಥರ ಬರುತ್ತೆ ನಿಮಗೆ, ಕಾಂಪೌಂಡ್ ಫಿನಿಶಿಂಗು ಫೈನಲ್ ಟಚ್ಚು ನೋಡಿ ಈ ಥರ ಕೊಡ್ತಿದ್ದಾರೆ. ಇದು ಆ್ಯಕ್ಚುಲಿ ಫಿನಿಶಿಂಗು ಫ್ರಂಟ್ ಫೇಸ್ ಒಂದಿರುತ್ತೆ, ಬ್ಯಾಕ್ ಫೇಸ್ ಒಂದಿರುತ್ತೆ ಇದು. ಸೊ ನೀವು ಹಾಕ್ಸ್ಕೋಬೇಕಾದ್ರೆ ನಿಮಗೆ ಯಾವ ಥರ ಬೇಕು ಫಿನಿಶಿಂಗು ಆ ಕಡೆ ಕೊಡಿಸ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಫ್ರಂಟ್ ಫಿನಿಶಿಂಗ್. ಇದು ನಮ್ಮದು ಫಿಶ್ ಪಾಂಡು ಎಲ್ಲ ಕಾಂಪೌಂಡ್ ಹಾಕ್ಸ್ಬಿಡ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಫ್ರಂಟ್ ಫಿನಿಶಿಂಗು. ಬ್ಯಾಕ್ ಸೈಡ್ಗೆ ಏನೋ ಆ ಕಡೆ ಎಲ್ಲ ಏನೋ ನೋ ಇಶ್ಯೂಸ್, ನೋ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಫ್ರಂಟ್ ಸೈಡ್ಗೆ ನಾನು ಫಿನಿಶಿಂಗ್ ಕೊಡಿಸ್ತಾ ಇದ್ದೀನಿ, ಅಂದರೆ ಫಾರ್ಮ್ ಹೌಸ್ ಒಳಗಡೆಗೆ ನಾನು ಫಿನಿಶಿಂಗ್ ಕೊಡಿಸ್ತಾ ಇದ್ದೀನಿ ನೋಡಿ. ಇದು ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ನಾನು 5 ಅಡಿ ಕಾಂಪೌಂಡ್ ಹಾಕ್ಸ್ತಾ ಇರೋದು. ಸೊ 5 ಅಡಿನಲ್ಲಿ ಇವಾಗ ಆಲ್ರೆಡಿ 4 ಅಡಿ ಆಗೈತೆ, ಇನ್ನು 1 ಸ್ಲ್ಯಾಬ್ ಬರುತ್ತೆ. ಫೈನಲಾಗಿ ನಾನು ಆರ್ಚ್ ಬಂದ್ಬಿಟ್ಟು ಸೇಮ್ ಇದೇ ಥರ ಇರೋದನ್ನ ಹಾಕ್ಸಿಲ್ಲ, ನಾನು ಡಿಸೈನ್ ಆರ್ಚ್ ಹಾಕ್ಸಿದ್ದೀನಿ. ನೆಕ್ಸ್ಟ್ ಬರೋದು ಇವಾಗ ಡಿಸೈನ್ ಆರ್ಚ್ ಬರುತ್ತೆ. ಅದ್ರ ಮೇಲ್ಗಡೆ ಇನ್ನೂ 2 ಅಡಿ ಇರುತ್ತಲ್ವ, ಅದಕ್ಕೆ ಏನು ಮಾಡ್ತೀನಿ, 3 ಲೈನು ತಂತಿ ಬೇಲಿ ಹಾಕೊಂಡ್ಬಿಡ್ತೀನಿ ಫೆನ್ಸಿಂಗು. ಸೊ ಈ ಥರ ಮಾಡೋದ್ರಿಂದ ಏನಂದರೆ, ಒಂದು ಅದೇ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಊರ ಕಡೆ ಎಲ್ಲ, ನಮ್ಮೂರ ಕಡೆ ಈ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇರೋದ್ರಿಂದ ನಾನು ಆ ಥರ ಫೆನ್ಸಿಂಗ್ ಮಾಡಿಸ್ಕೊತಾ ಇದ್ದೀನಿ. ಅದು ಒಂದಾದರೆ, ಮತ್ತು ನಮಗೆ ಕಾಂಪೌಂಡಲ್ಲಿ ಎಕ್ಸ್ಟ್ರಾ ಖರ್ಚು ಮತ್ತು ಜಾಸ್ತಿ ಇನ್ವೆಸ್ಟ್ಮೆಂಟು ಕೇಳ್ಬಿಟ್ಟಿದೆ. ಇವಾಗ ನೋಡಿ ಅಲ್ಲಿವರೆಗೂ ಹಾಕ್ಸಿನಿ ಅಂದರೆ ನನಗೆ ಇವಾಗ ಇನ್ನೂ ಆಲ್ಮೋಸ್ಟು 1 2 3 ಸ್ಲ್ಯಾಬ್ ಹಿಡಿಯುತ್ತೆ. 3 ಅಡ್ಡ ಸ್ಲ್ಯಾಬ್ಗಳು ನಾವು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸ್ಪೆನ್ಸಿವ್, ಖರ್ಚು ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ನಾವು ಇವಾಗ ನೆಕ್ಸ್ಟು ಆರ್ಚು, ಇನ್ನೊಂದು ಇದನ್ನು ಹಾಕ್ಸ್ಕೊಂಡ್ಬಿಟ್ರೆ ಏನೋ ಅಡ್ಡ ಸ್ಲ್ಯಾಬು, ಅದ್ರ ಮೇಲ್ಗಡೆ ಉಳ್ಕೊಳ್ಳೋದಕ್ಕೆ ನಾವು ಆರಾಮಾಗಿ ಇದನ್ನ ಹಾಕ್ಸ್ಕೊಂಬಿಡ್ಬೋದು. ಫೆನ್ಸಿಂಗ್ ಹಾಕ್ಸ್ಕೊಂಬಿಟ್ರೆ ನಮಗೆ ಅದೇ 2 ಪರ್ಪಸ್ಗೂ ಆಗುತ್ತೆ. ಮೇಲ್ಗಡೆ ಇದೂ ಕೂಡ ಕ್ಲಿಯರ್ ಆಗುತ್ತೆ, ಯಾರೂ ಬರೋಕ್ಕಾಗ್ದಂಗೆ, ಏನೂ ಬರೋಕ್ಕಾಗ್ದಂಗೆ. ಮತ್ತು ತಿರ್ಗಾ ಅಮೌಂಟು ಕೂಡ ಸೇವ್ ಆಗುತ್ತೆ. ಮೇಲ್ಗಡೆಗೆ ಅದು 2 ಲೈನ್ ನಾವು ತಂತಿ ಬೇಲಿ ಬಿಡ್ಕೊಡಿದ್ರೆ, ಆ ತಂತಿ ಬೇಲಿಗೆ ಬೇಕಂದರೆ ನಾವು ಇದನ್ನು ಹಾಕ್ಸ್ಕೊಬೋದು, ಕರೆಂಟ್ ಬಿಡ್ಕೋಬೋದು, ಯಾವ ಕಾಡು ಪ್ರಾಣಿಗಳು ಬರ್ದಂಗೆ ಆ ಥರನೆಲ್ಲ ಮಾಡ್ಕೋಬೋದು ನಾವು. ಮತ್ತು ಇದೆಲ್ಲ ಇನ್ನೂ ಫಿನಿಶಿಂಗ್ ಆಗಿಲ್ಲ ಫೈನಲಾಗಿ. ನೋಡಿ ಇಲ್ಲಿ ಇದೆ ಅಲ್ವಾ, ಈ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಲ್ಲೆಲ್ಲ ನೀಟಾಗಿ ನಮಗೆ ಸಿಮೆಂಟ್ ಬಳ್ದು ಕೊಡ್ತಾರೆ. ಫ್ರಂಟು ಮತ್ತು ತಿರ್ಗಾ ಬ್ಯಾಕ್ ಸೈಡು 2 ಸೈಡು ನೀಟಾಗಿ ಸಿಮೆಂಟ್ ಬಡ್ದು ಅದನ್ನು ಬಳ್ದು ನೀಟಾಗಿ ಪ್ಯಾಚ್ ಮಾಡಿಕೊಡ್ತಾರೆ. ಈ ಕೆಳಗಡೆ ನೋಡಿ ಅದು ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪ್ಗೆಲ್ಲ ಆ್ಯಕ್ಚುಲಿ ಮಣ್ಣು ತುಂಬಬೇಕು. ಅದೆಲ್ಲ ಮಣ್ಣು ತುಂಬಾದಮೇಲೆ ಮೇಲ್ಗಡೆ ಗ್ಯಾಪ್ಗಳಿಗೆಲ್ಲ ಸಿಮೆಂಟ್ ಬಳ್ದು 2 ಸೈಡ್ ಸಿಮೆಂಟ್ ಬಳ್ದಾದಮೇಲೆ ಫೈನಲ್ಲಿ ಫಿನಿಶಿಂಗ್ ಬರೋದು. ಫೈನಲ್ ಫಿನಿಶಿಂಗು ಯಾವ ಥರ ಬರುತ್ತೆ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವೀಡಿಯೋ ಹಾಕ್ತೀನಿ. ಇದು ಯಾವ್ಯಾವ ಥರ ಹಾಕಿದ್ರು, ನೆಕ್ಸ್ಟು ಫೈನಲ್ ಫಿನಿಶಿಂಗು ಯಾವ ಥರ ಇದು ಫೈನಲಾಗಿ ಬಂತು, ಮತ್ತು ತಿರ್ಗಾ ಎಷ್ಟೆಷ್ಟು ಸ್ಲ್ಯಾಬ್ಗಳು ಬಂದವು ಎಲ್ಲ ಫುಲ್ಲು ವಿವರವಾಗಿ ಈ ಡೀಟೇಲ್ಸ್ನ ನಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರದ್ದು ಲಿಂಕು ಈ ವಿಡಿಯೋ ಟೈಟಲಲ್ಲೂ ಇರುತ್ತೆ. ನೀವು MS ಫಾರ್ಮರ್ಸ್ ಅಂದ್ಬಿಟ್ಟು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಮ್ಮದು ಫಸ್ಟ್ ಪೇಜಲ್ಲೇ ನಮ್ಮದು ಯೂಟ್ಯೂಬ್ ಚಾನಲ್ದು ನೇಮ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆದರೆ ಇದ್ರ ಫುಲ್ ವಿಡಿಯೋ ನಿಮಗೆ ಅದರಲ್ಲಿ ಸಿಗುತ್ತೆ. ಮತ್ತು ನೋಡಿ ಇದು ಕಾಂಕ್ರೀಟು, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಬೇಬಿ ಜೆಲ್ಲಿ ಮತ್ತು M-Sand ಎಲ್ಲ ಬಂದಿದೆ ಅಂತ. ಕಾಂಕ್ರೀಟು ಎಲ್ಲಿಗೆ ಹಾಕ್ತಾರೆ ಅಂದರೆ ನೋಡಿ, ಇದು ಪೋಲ್ ಅಲ್ವಾ, ಇದು ಕೆಳಗಡೆ ನೋಡಿ ಅದು ಆವಾಗಲೇ ಲೆವೆಲ್ ತೊಗೊಂಡು ಸೈಡಲ್ಲಿ ಚಕ್ಕೆ ಎಲ್ಲ ಹಾಕಿದ್ರು. ಇವಾಗ ಅದಕ್ಕೆ ಫೈನಲಾಗಿ ಕಾಂಕ್ರೀಟ್ ಹಾಕಿ ಅದನ್ನು ಕ್ಯೂರಿಂಗ್ ಮಾಡಿ ಆಫ್ಟರು ಸ್ಲ್ಯಾಬ್ ಹಾಕೋದು. ಸೊ ಇದು ಫೈನಲ್ ಟಚ್. ಇದು ಯಾವುದ್ರದ್ದು ಪೋಲ್ದು, ಆ್ಯಕ್ಚುಲಿ ಪೋಲ್ದು ಇದು ಫೈನಲ್ ಟಚ್ಚು. ಕಾಂಕ್ರೀಟ್ ಆಗಿ ಅದು ಕ್ಯೂರಿಂಗ್ ಆಯಿತು ಅಂದರೆ ಪೋಲ್ದು ಅಷ್ಟೇ ಕೆಲಸ, ಇನ್ನೇನು ಇಲ್ಲ. ಸೊ ನೆಕ್ಸ್ಟು ಸ್ಲ್ಯಾಬ್ ಹಾಕ್ಬಿಟ್ಟು ಅಡ್ಡ ಸ್ಲ್ಯಾಬ್ನ ಇದ್ರದ್ದು ಫಿನಿಶಿಂಗ್ ಕೊಡೋದು. ನಾನು ಆವಾಗಲೇ ತೋರಿಸಿದ್ದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಇದು ಫಾರ್ಮ್ ಹೌಸ್ದು ಬ್ಯಾಕ್ ಸೈಡು ನೋಡಿ, ಈ ಥರ ಹಿಂಗೆ ಬರುತ್ತೆ ನೋಡಿ. ಇಲ್ಲಿ ವೇರಿಯೇಷನ್ ಆಗಿರೋದೆಲ್ಲ ಇಲ್ಲಿ ನೀಟಾಗಿ ನಮಗೆ ಸಿಮೆಂಟ್ನ ಪ್ಯಾಕ್ ಮಾಡಿ ಕವರ್ ಮಾಡಿ ಕ್ಲಿಯರ್ ಮಾಡಿಕೊಡ್ತಾರೆ, ಫ್ರಂಟು ಬ್ಯಾಕ್ ಎರಡೂ. ಇದನ್ನೇ ಕ್ಲಿಯರ್ ಆಗಿಲ್ಲ, ಫಸ್ಟು ಡೇ ಹಾಕಿರೋದು ಇದು ಸ್ಲ್ಯಾಬು, ಒಂದೇ ದಿವಸ ಹಾಕೋದಿಲ್ಲ. ಸೊ ಆ್ಯಕ್ಚುಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ,
ಈ ಗ್ಯಾಪ್ಗೆಲ್ಲ ನೀಟಾಗಿ ಸಿಮೆಂಟ್ ಬಳ್ದಿ ಕೊಡ್ತಾರೆ. ಸ್ಲ್ಯಾಬ್ಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ, ಕ್ಯೂರಿಂಗ್ ಮಾಡ್ತಾ ಇರ್ತಾರೆ, ಕ್ಯೂರಿಂಗ್ ಆದವನ್ನ ತಂದು ಹಾಕ್ತಾ ಇರ್ತಾರೆ. ಒಂದೇ ಸತಿನೂ ಕೂಡ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದನ್ನು ಇಷ್ಟೂ. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋದು, ಕ್ಯೂರಿಂಗ್ ಮಾಡ್ಕೊಳ್ಳೋದು, ಆಫ್ಟರ್ ತಂದು ಹಾಕ್ತಾ ಇರೋದು. ಇವಾಗ ಬೇರೆ ವರ್ಕೆಲ್ಲ ಗುಂಡಿ ತೆಗಿಯೋದು ಮತ್ತು ಪೋಲ್ ನಿಲ್ಲಿಸೋದು ಎಲ್ಲ ಟೋಟಲಿ ವರ್ಕು, ಮತ್ತು ತಿರ್ಗಾ ಏನಿದು ಕಾಂಕ್ರೀಟ್ ಹಾಕೋದು, ಈ ಕಾಂಕ್ರೀಟ್ ಹಾಕೋದೆಲ್ಲ ಇದು ವರ್ಕು ಮುಗಿದೋಗಿದೆ. ಇವಾಗ ಏನಿದ್ರು ಜಸ್ಟು ಸ್ಲ್ಯಾಬ್ ತಂದು ನೀಟಾಗಿ ಸ್ಲ್ಯಾಬ್ ಕೂರಿಸ್ಕೊಂಡು ಲೆವೆಲ್ ಮಾಡಿಕೊಂಡು ಸ್ಲ್ಯಾಬ್ಗಳನ್ನ ಅದು ಫ್ರಂಟು ಬ್ಯಾಕು ಫಿನಿಷಿಂಗ್ ಕೊಟ್ಟರೆ ಮುಗೀತು. ಇದನ್ನು ಬಳ್ದು ಏನದು ಸಿಮೆಂಟ್ ಬಳ್ದು ಫಿನಿಷಿಂಗ್ ಕೊಟ್ಟರೆ ಮುಗೀತು. ಇದು ಇಷ್ಟು ಕಾಂಪೌಂಡ್ ಬಗ್ಗೆ ಇನ್ಫಾರ್ಮೇಷನ್ನು. ನೆಕ್ಸ್ಟು ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಅದ್ರ ಲಿಂಕ್ನ ನಾನು ನಿಮಗೆ ನಂದು ವಿಡಿಯೋ ಟೈಟಲಲ್ಲೂ ಹಾಕಿರ್ತೀನಿ, ನಮ್ಮದು ಬಯೋದಲ್ಲೂ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ರೈತರ ಇನ್ಫಾರ್ಮೇಷನ್, ಕೋಳಿ ಕುರಿ ಸಾಗಾಣಿಕೆ ಎಲ್ಲದ್ರ ಬಗ್ಗೆಯೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ, ಹಸು ಸಾಗಾಣಿಕೆ ಇದ್ರದ್ದು ಯಾವುದೇ ಮಾಹಿತಿ ಇದು ಬೇಕಂದ್ರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಅದ್ರ ಮಾಹಿತಿನೆಲ್ಲ ತಿಳಿಸ್ತೀನಿ. ಥ್ಯಾಂಕ್ ಯು.